ಇದು ಒಂದಿನ ಖಾಲಿ ಆಕತ್ತಾ ಇದು? ಐದಾರ 5ರಿಂದ 6 ಮಾಯ ಮಂಗ ಮಾಯ ಹಂಗೆ ಬಾಯ್ಲ್ ಆಗುತ್ತಾ ಹಂಗೆ ಇದಾಗುತ್ತೆ. 22 ಲಕ್ಷ ದಿಲೆ ಮಾಡಿದ್ದು ಟೋಟಲ್. ಎಷ್ಟು ಅಣ್ಣ? 22 ಲಕ್ಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬಂದಿದ್ದೇವೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಕೊಪ್ಪಳದ ಅಜ್ಜನ ಜಾತ್ರೆಗೆ ಬಂದಿದ್ದೇವೆ. ನಾವು ಇವತ್ತು ಕೊಪ್ಪಳ ಅಜ್ಜನ ಜಾತ್ರೆಯನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಈ ಒಂದು ಬ್ಲಾಗಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಈ ಒಂದು ಗ್ರೌಂಡಲ್ಲಿ ಗಾಳಿಪಟ ಹಾರಿಸುವ ಒಂದು ಸ್ಪರ್ಧೆ ನಡೀತಾ ಇದೆ. ನಾವು ಇವಾಗ ಬಂದಿದ್ದೇವೆ ಈ ಒಂದು ರಥೋತ್ಸವ ನಡೆಯುವ ಮುಂಚೆ. ಯಾವ್ದು ನಡೆಯುತ್ತಪ್ಪ ಅಂದರೆ ಈ ಒಂದು ರಥೋತ್ಸವ ನಡೆಯುತ್ತೆ, ಇದು ಉಚ್ಚಯನ ತೇರು ಅಂತ. ಇವಾಗ ನಾವು ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಮಹಾ ದಾಸೋಹಕ್ಕೆ ಹೋಗ್ತಾ ಇದ್ದೇವೆ. ಆ ಒಂದು ದಾಸೋಹವನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಹೋಗೋಣ. ಇವಾಗ ನಾವು ಹೊಟ್ಟೆ ತುಂಬ ಪ್ರಸಾದನ ಊಟ ಮಾಡಿಬಿಟ್ವಿ. ಅದ್ರ ಹಿಂದೆ ಆ ಪ್ರಸಾದವನ್ನು ತಯಾರು ಹೇಗೆ ಮಾಡ್ತಾರೆ, ಮತ್ತು ಅದು ಎಲ್ಲಿಂದ ಬರುತ್ತೆ, ಮತ್ತು ನಾವೇನು ತಿಂದ್ಬಿಟ್ವಿ, ಅದು ಆ ರೀತಿ ತಯಾರು ಮಾಡುವ ಒಂದು ಸ್ಥಳಕ್ಕೆ ಹೋಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಬಾಯ್ ಅಣ್ಣ. ಎಷ್ಟಿದಾವೆ ಲೋಪಿರಾ? ಹಾಂ, ಎಷ್ಟಿದಾವೆ ರೊಟ್ಟಿ? ಇವು ಸುಮಾರು ಒಂದು 30 ಲಕ್ಷ ಇರ್ಬೋದು. 30 ಲಕ್ಷ. ವರ್ಷ ಇಷ್ಟೇನಾ? ಇಲ್ಲ ಅಣ್ಣ, ವರ್ಷ ಹೆಂಗತ್ ನಂಗಣ್ಣ. ಒಂದ್ಸತಿ 30 ಲಕ್ಷ ಬರುತ್ತೆ, ಒಂದ್ಸತಿ 40 ಲಕ್ಷ. ಭಕ್ತಾದಿಗಳು ಅವ್ರು ಇಷ್ಟ ಬಂದಂಗೆ ಅವ್ರಿಗೆ ಎಷ್ಟು ಸ್ವಇಚ್ಛೆಯಿಂದ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ತಂದು ಹಾಕ್ತಾರೆ ಇಲ್ಲಿ. ಅಂದರೆ ಅವರೇ ತಂದು ಹಾಕ್ತಾರ ಏನು? ಇಲ್ಲ, ಅವರೇ ತಂದು ಹಾಕ್ತಾರಣ್ಣ. ಅವ್ರಿಗೆ ಜಾತ್ರೆ ಟೈಮ್ ಗೊತ್ತಿರ್ತಣ್ಣ, ಹಂಗಾಗಿ ಅವರೇ ತಂದು ಹಾಕ್ತಾರೆ ಇಲ್ಲಿ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು. ಅಂದರೆ ಸುತ್ತಲೂ ಊರಿಂದ ಬರ್ತಾರೆ? ಹಾಂ, ಸುತ್ತ ಊರಿಂದ ಬರ್ತಾರೆ. ಮತ್ತೆ ಇಲ್ಲಿ ನಾವಾಗಿ ಇಟ್ಟುಕೊಟ್ಟು ಮಾಡೋದು? ಇಲ್ಲ ಎಲ್ಲ ಅವ್ರದ್ದೇ ಇಟ್ಟು ಅವರೇ ಮಾಡಿಕೊಂಡು ಇಲ್ಲಿ ಅವ್ರ ಸ್ವಚ್ಛೆಯಿಂದ ಅವ್ರ ಭಕ್ತಿ ಇದ್ದಷ್ಟು ತುಂಬಿಲ್ಲ ಆಗ್ತಾರೆ. ಇದೆಲ್ಲ ಜಾತ್ರೆ ಖಾಲಿ ಆಗುತ್ತಾ ಏನು? ಖಾಲಿ ಆಗುತ್ತಣ್ಣ. ಇದು ರಾಶಿ ಐತಲ್ಲ ಅದಕ್ಕೆ. ಹಾಂ, ನೀವೆಲ್ಲ ಹುಡುಗ್ರ? ಸ್ಕೂಲ್ ಹುಡುಗ? ಹಾಂ, ಇಲ್ಲಿ ಹಾಸ್ಟೆಲ್ ಹುಡುಗರು. ದಿನ ವರ್ಕ ಇದು ಜಾತ್ರೆ ಮುಗಿಯೋರು? ಹಾಂ, ಜಾತ್ರೆ ಮುಗಿಯೋರ್ಗೆ. ಈಗ ನೀವು ನೋಡ್ತಾ ಇದ್ದೀರಾ, ಅನ್ನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ ನೋಡಿ. ಅನ್ನ ಮಾಡ್ತಾ ಇರೋದು ಹಂಗೆ ಬಾಯ್ಲ್ ಆಗುತ್ತಾ ಹಂಗೆ ಇದಾಗುತ್ತೆ.
ಅಂದರೆ ನೀರು ಹಾಕಿ ನೀರು ಕುದಿದ ಮೇಲೆ ಇದು ಮಾಡ್ತೀರಾ? ಹ್ಞೂ ಹ್ಞೂ ಹ್ಞೂ. ಹಾಂ, ಮೌಂಟೇನ್ ಆಫ್ ರೈಸ್. ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇರುವಂತಹ ಒಂದು ಸಾಂಬಾರು ಮಾಡುವ ಒಂದು ಪಾತ್ರೆ, ಕೊಪ್ಪರಕ್ಕೆ ಅಂತ ಹೇಳ್ಬೋದು. ಇದು ನೋಡಿ ಬಗ್ಸೋಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಪೈಪ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಈ ಥರ ಮಾಡಿದರೆ ಸಾಂಬಾರೆಲ್ಲ ಬೀಳುತ್ತೆ ಕೆಳಗಡೆ, ಅಷ್ಟು ದೊಡ್ಡದಿದೆ. ಹೌದು, ಅಲ್ಲಿನ ಮಜಾ ಇದೆ, ಮಜಾ ಇತ್ತು ಅಲ್ಲಿ, ಮಜಾ ಇತ್ತು. ಕುದೇ ಕುಂತತಿ. ಮಸಾಲೆ ಪಲ್ಯ ಅಣ್ಣ ಇದು? ಹ್ಞೂ, ಅದು ಪಲ್ಯನಾ? ಅದು ಒಂದು ರೀತಿಯ ಪಲ್ಯ. ಇದು ತರಕಾರಿ ಪಲ್ಯ ಒಂದು, ಕಾಳು ಪಲ್ಯ. ಇದು ತರಕಾರಿ ಪಲ್ಯ, ಅದು ಕಾಳು ಪಲ್ಯ. ಅದು ಕಾಳು ಪಲ್ಯ. ಇದು ಒಂದಿನ ಖಾಲಿ ಹಾಕತ್ತಾ ಇದು? 5 5ರಿಂದ 6 ತರಕಾರಿ ಮಾಯ, ಮಂಗಮಾಯ. 5ರಿಂದ 6 ಮಂಗಮಾಯ ಜನ. ಭಕ್ತರ ಮೇಲೆ ಆಧಾರವಾಗಿ ನಿನ್ನೆ 2ರಿಂದ 3 ಮಾಡ್ತೀವಿ. ಸೊ ನಿನ್ನೆ 140 ಕ್ವಿಂಟಲ್ ಅಕ್ಕಿ ನೋಡ್ತಿದೆ. 140 ಕ್ವಿಂಟಲ್ ಅಕ್ಕಿ. ಸೊ ಅಂದರೆ ಈ ಮೇಲೆ ಕ್ಯಾಲ್ಕುಲೇಷನ್ ಹೇಗಾದರೆ ಸುಮಾರು 1.5ರಿಂದ 2 ಲಕ್ಷ ಜನ ಇಲ್ಲಿ ಪ್ರಸಾದ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ. ಸೊ ಈ ರೀತಿ ನಾವು ನೋಡ್ತೀವಲ್ಲ, ಇದು ಕಣ್ಣಿಗೆ ದೊಡ್ಡದು ಕಾಣುತ್ತೆ, ಆದರೂ ಸಹ ಇಂಥ ಒಂದು 2ರಿಂದ 3 ಏನಂತೀವಿ ಅದಕ್ಕೆ, ಕಪ್ಪರಿಕೆ ಇರ್ತವೆ. ಇದು ಒಂದು ರೀತಿಯ ಪಲ್ಯ. ಸೊ ಈ ಥರ 2-3 ರೀತಿಯ ಪಲ್ಯ ಇರ್ತಾವಲ್ಲ, 2ರಿಂದ 3, ಪ್ರತಿಯೊಂದು ಸಹ 2ರಿಂದ 3 ಇರ್ತವೆ. ಹಾಗೆ ಬರೋದು ಹೋಗೋದು ಸುಮಾರು ರಾತ್ರಿ 12 1 ಗಂಟೆ ತನಕ ಪ್ರಸಾದ. ರಾತ್ರಿ 12 ಗಂಟೆಗೆ ಚಲೋ. ನಿನ್ನೆ 2 ಗಂಟೆಗೆ ನಾವು ಇದು ಮಾಡಿದ್ದೀವಿ, 2 ಗಂಟೆವರೆಗೂ ಸಹ ಕಂಟಿನ್ಯೂ ಇದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವು? ಸರ್ ಬೆಳಿಗ್ಗೆ ಇಲ್ಲೆಲ್ಲ ತಯಾರಕರು ಬಂದು ಮಾಡೋದು 4:30 ಅನ್ನತ್ಲೆ ಅನ್ನ ರೆಡಿ ಆಗಿರ್ತೈತೆ, ಸಾಂಬಾರು. ಮತ್ತು ಅಲ್ಲಿ ನಾವು 6:30 7 ಗಂಟೆಗೆ ದಾಸೋಹ ಸ್ಟಾರ್ಟ್ ಮಾಡ್ತೀವಿ. ಅಂದರೆ 4:30 5 6 ಗಂಟೆಗೆಲ್ಲ ಸ್ಟಾರ್ಟ್ ದಾಸೋಹ. ಪ್ರಸಾದ ಎಲ್ಲ ರೆಡಿ ಆಗಿರ್ತದೆ. ನಾವು ಅಲ್ಲಿ ಇಟ್ಟು ಎಲ್ಲ ರೆಡಿ ಮಾಡಬೇಕಂದ್ರೆ ಒಂದು 6 ಗಂಟೆಗೆಲ್ಲ ದಾಸೋಹ ರೆಡಿ. ಬೆಳಗ್ಗೆ 6 ಗಂಟೆಗೆ ರೆಡಿ. 6 ಗಂಟೆಗೆ ರಶ್ ಇದ್ದಾಗ ರಾತ್ರಿ 1:30 2 ಗಂಟೆವರೆಗೂ ಸಹ ದಾಸೋಹ ಹಾಗೆ ನಿರಂತರವಾಗುತ್ತೆ. ಇನ್ ಕೇಸ್ ಭಕ್ತರು ಕಂಟಿನ್ಯೂ ಇತ್ತು ಅಂದರೆ ದಾಸೋಹ ಬಂದೇ ಮಾಡೋದಿಲ್ಲ. ನೀವು ಇಲ್ಲಿ ವರ್ಕ್ ಮಾಡಾರಾ ಸರ್? ನಾವಿಲ್ಲಿ ವಿದ್ಯಾರ್ಥಿಗಳು ಮಾಡೋದು, ಶ್ರೀಮಂತ ಸೇವೆ ಮಾಡಕ್ಕಂತೀರ ಅದನ್ನು. ಒಳ್ಳೆ ಹೀರೆಕಾಯಿ ಪಲ್ಯ. ಇದು ಕಾಳು ಪಲ್ಯ. ಸೌಟ್ ಹೊಡೆಯೋಣ ಸ್ವಲ್ಪ. ಕಾಳು ಪಲ್ಯ, ಹೆಸರು ಕಾಳು ಅಲ್ರಿ ಇದು? ಓಕೆ ಓಕೆ ಓಕೆ, ಸಾಕು ಬಿಡೋಣ. ಲಕ್ಷ ಡಿಲೇ ಮಾಡಿದ್ದು ಟೋಟಲ್. ಎಷ್ಟು ಅಣ್ಣ? 22 ಲಕ್ಷ ಕಂಟೈನರ್ ತುಂಬ ಬಂದಿದ್ವಾ? ಯಾವ ಊರಿಂದ ಬಂದಿದ್ದು? ಸಿಂಧೂರಿಂದ. ಇಲ್ಲೇ ಮಾಡಿದ್ರಲ್ಲ? ಇಲ್ಲೇ ಮಾಡಿದ್ರ. ಅಂದ್ರೆ ಅಲ್ಲಿ ತರಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತಪ್ಪ ಅಂತಂದ್ರೆ ಕಂಟೈನರ್ನ ಇಲ್ಲಿ ತಗೊಂಡು ಹೋಗೋದು. ಕಂಟೈನರ್ ಈಗೆಲ್ಲ ಖಾಲಿ ಬಾಕ್ಸ್ ಹಾಕ್ಬಿಟ್ಟು ಓಟು ಟಾಪ್ ಫ್ಲೋರ್ ಏನಂದ್ರೆ ಅದು ಉಳಿ ಬರ್ತಾ ಅಷ್ಟು ಕಳಿಸ್ಬಿಡ್ರಿ. ಇವತ್ತೆಲ್ಲ ಫಿನಿಶ್ ಆಗ್ಬೇಕಂತಂದ್ರೆ ಅಷ್ಟು ಕಳಿಸಿದ್ವಿ ಈಗೆಲ್ಲ. ಭಕ್ತಾದಿಗಳು ನೀಡಿರುವಂತಹ ಒಂದು ಸಿಹಿ ಕೊಠಡಿಗೆ ಬಂದಿದ್ದೇವೆ. ಭಕ್ತಾದಿಗಳು ಊರಿಂದ ನೋಡಿ ಈ ರೀತಿ ಶೇಂಗಾ ಹೋಳಿಗೆನೂ ತರ್ತಾರೆ, ಮತ್ತು ಈ ರೀತಿ ನಿಮಗೆ ಏನಂತಾರೆ ಸ್ವೀಟ್, ಬಾದುಷಾನೂ ತರ್ತಾರೆ, ಮತ್ತು ಈ ಥರ ಒಂದು ಮಾದ್ಲಿನೂ ತರ್ತಾರೆ ನೋಡಿ. ಅಂದರೆ ಭಕ್ತಾದಿಗಳೇ ನೀಡಿರುವಂತಹ ಒಂದು ಸಿಹಿ ಪದಾರ್ಥಗಳು ಈ ಕೊಠಡಿ ತುಂಬ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಲಾಡು ಇದೆ, ಮತ್ತು ಶೇಂಗಾ ಹೋಳಿಗೆ ಇದೆ, ಮತ್ತು ಮಾದ್ಲಿ ಇದೆ, ಮತ್ತು ಬಾದುಷಾ ಇದೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ನೋಡಿ. ಈ ರೀತಿ ಸ್ವೀಟ್ಸ್ನ ಕೊಡ್ತಾರೆ. ಇದನ್ನು ಬಾದುಷಾನೇ ನೋಡಿ, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಬಾದುಷಾ ಅಂತ ಹೇಳ್ಬೋದು. ಮತ್ತು ಅಲ್ಲಿ ನಿಮಗೆ ಲಡ್ಡುನೂ ಬಂದಿದೆ, ಅಲ್ಲಿ ರವೆ ಉಂಡೆನೂ ಬಂದಿದೆ. ಆ ಥರ ಡಿಫ್ರೆಂಟ್ ಟೈಪ್ಸು ಸ್ವೀಟ್ಸ್ ಬರುತ್ತೆ. ಅವರೇ ಕೊಡುವಂತಹ ಒಂದು ಪದ್ಧತಿ ಇಲ್ಲಿ ನೋಡಿ. ಇದೆಲ್ಲ ಈ ಕೊಠಡಿ ತುಂಬ ಯಾವ ಊರು ತುಂಬ ಬಂದಿರುವಂತಹ ಒಂದು ಇಲ್ಲಿ ನೋಡಿ ಶೇಂಗಾ ಹೋಳಿಗೆ.
ಕೇಳಡದವ್ವ ಶಿವಲೋಕದಿಂದ ಒಬ್ಬ ಸಾಧು ಬಂದ ನಮ್ಮ ಕುಂಬಳಕಾಯಿ ಗಜ್ರಿ, ಬದ್ನಿಕಾಯಿ, ನವಿಲ್ ಕೋಸ ಇದು. ಮುಲ್ಲಂಗಿ. ಬಾ ಇದು ಮಿಕ್ಸರಾ ಇದು? ಮಿಕ್ಸರಾ ಕಟ್ ಮಾಡೋದ ಇದು? ರುಬ್ಬದೆಲ್ಲ ಬೇರೆದ ರುಬ್ಬೋದು ಇದಕ್ಕ? ಗ್ರೈಂಡರ್ ಅಲ್ಲ, ತರಕಾರಿ ಕಟ್ ಮಾಡಿ. ಏನ್ರಿ ಇದು? ಕೆಂಪು ಚಟ್ನಿ ನಿಂಬೆ ಹಣ್ಣಿಂದ ಅಲ್ಲ, ಒಣಮೆಣಸಿನ್ಕಾಯಿ ಹಿಂಡಿ ಅಂತಾರಲ್ಲ ಇದಕ್ಕೆ, ಚಟ್ನಿ. ನಿಂಬೆಹಣ್ಣು ಚಟ್ನಿ. ಈಗ ಲಕ್ಷ ಜನ ಬಂದಿರ್ತಾರೆ ಈ ಒಂದು ಜಾತ್ರೆಗೆ. ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಬಂತಂದರೆ ಈ ಒಂದು ಸ್ಥಳದಲ್ಲಿ, ಅಂದರೆ ಯಾವುದಾದ್ರೂ ಒಂದು ಈ ಜಾತ್ರೆಯ ಒಂದು ಮೂಲೆಯಲ್ಲಿಯೂ ಕೂಡ ಈ ತರಹ ಒಂದು ದವಾಖಾನೆಗಳನ್ನು ನಿರ್ಮಿಸಿದ್ದಾರೆ. ಅದನ್ನು ಒಂದು ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಆ ಒಂದು ದವಾಖಾನೆಯಲ್ಲಿ ಹೋಗಿ ನೋಡೋಣ ಬನ್ನಿ ಏನೇನಿದೆ ಸ್ಪೆಷಾಲಿಟಿ ಅಂತೇಳಿ. ನಮಸ್ಕಾರ. ಇದು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಎಲ್ಲ ಭಕ್ತಾದಿಗಳಿಗೆ ಏನು ಸಿಬ್ಬಂದಿಗೆ ಮಾತ್ರ? ಎಲ್ಲರಿಗೂ, ಭಕ್ತಾದಿಗಳಿಗೆ ಎಲ್ರಿಗೂ ನಾವು ಏನೇ ಎಮರ್ಜೆನ್ಸೀಸ್ ಇದ್ದರೆ ಈ ಮ್ಯಾನೇಜಬಲ್ ಆಗೋದಿತ್ತಂದರೆ ಮಾಡ್ತೀವಿ. ಇಲ್ಲಿ ಆಗದೆ ಇರೋದನ್ನು ನಾವು ನಮ್ಮ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ. ಅಂದರೆ ಯಾವ ಹಾಸ್ಪಿಟ್ಲಿಂದ ಬಂದರೆ? ನಮ್ಮದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ನಮ್ಮ ತುಳಸಿದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಒಳ್ಳೇದು, ಇದೊಂದು ಒಳ್ಳೇದು. ಹಾಂ ರೀ. ಹಾಂ